ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹರ್ನಹಳ್ಳಿ. ದೆಹಲಿಯ ಗೋಕುಲ್ಪುರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಗುಡಿಸಲುಗಳಿಗೆ ಬೆಂಕಿ ಬಿದ್ದು 7 ಮಂದಿ ಸಜೀವ ದಹನ ಆಗಿರುವಂತಹ ಘಟನೆ ನಡೆದಿರುವಂಥದ್ದು. ಸುಮಾರು 60 ಗುಡಿಸಲುಗಳು ಭಸ್ಮವಾಗಿದೆ. ಒಂದರಿಂದ ಒಂದರ ರೀತಿಯಲ್ಲಿ ಬೆಂಕಿ ಹತ್ಕೊಂಡು ಹೋಗಿರುವಂಥದ್ದು, ಬೆಂಕಿ ವ್ಯಾಪಿಸಿದೆ ಜ್ವಾಲಾಮುಖಿಯ ರೀತಿಯಲ್ಲಿ. ಸೊ ಹೀಗಾಗಿ ಸುಮಾರು 60 ಗುಡಿಸಲುಗಳು ಭಸ್ಮವಾಗಿದೆ. 16 ಜನ ಗಾಯಾಳುಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೆಂಕಿಯನ್ನು ನಂದಿಸಲಿಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಅಲ್ಲಿ ಶವಗಳನ್ನು ಹೊರ ತೆಗೆದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ದೆಹಲಿಯ ಗೋಕುಲ್ಪುರಿಯಲ್ಲಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಗುಡಿಸಲುಗಳಿಗೆ ಬೆಂಕಿ ಬಿದ್ದು 7 ಮಂದಿ ಅಲ್ಲೇ ಸಜೀವವಾಗಿ ದಹನ ಆಗಿದ್ದಾರೆ. ಗುಡಿಸಲು ಅಂತ ಅಂದರೆ ಕೇಳೋದು ಬೇಡ, ಯಾಕೆಂದರೆ ಒಂದರ ಪಕ್ಕ ಒಂದು ಎಲ್ಲ ಅಂಟ್ಕೊಂಡಿರ್ತವೆ. ಒಂದಕ್ಕೆ ಬೆಂಕಿ ಬಿದ್ದರೂ ಸಾಕು, ಎಲ್ಲದಕ್ಕೂ ಕೂಡ ಅದು ವ್ಯಾಪಿಸ್ಬಿಡುತ್ತೆ. ಹಂಗೆ ಆಗಿರೋದು ಇಲ್ಲೂ ಕೂಡ. ಸುಮಾರು 60 ಗುಡಿಸಲುಗಳು ಭಸ್ಮ ಆಗಿದೆ. ಯಾವ ಕಾರಣಕ್ಕೋಸ್ಕರ ಅಲ್ಲಿ ಬೆಂಕಿ ಬಿದ್ದಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಆಗಬೇಕಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧರಣೇಶ್, ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ? ದೆಹಲಿಯ ಗೋಕುಲ್ಪುರಿ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಅಂದ್ರೆ ಬಹುತೇಕ ಇವತ್ತು ಮುಂಜಾವೆ ಬೆಂಕು ತಗುಲಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದೆ. ಈ ಅಗ್ನಿ ಅನಾಹುತದಲ್ಲಿ 7 ಜನ ಬಡವರು, ಗುಡಿಸಲಲ್ಲಿ ಇದ್ದವರು ಅಂತಂದ್ರೆ ಅವ್ರು ಬಡವರು ಅಂತ ನಾವು ಪ್ರತ್ಯೇಕವಾಗಿ ಹೇಳೋ ಅಗತ್ಯ ಇರಲ್ಲ. ಸೊ 7 ಮಂದಿ ಬಡವರು ಹಸಿನಿಗೆ ಈಗ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅವರ ಅವರ ದೇಹಗಳನ್ನ ಹೊರತೆಗಿತಾ ಇದ್ದಾರೆ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ. ಮತ್ತು ಬಹುತೇಕ ಮಂದಿ ಅಲ್ಲಿ ಇನ್ನೂ ಕೂಡ ನಿಖರವಾಗಿ ಗೊತ್ತಿಲ್ಲ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಅವರು ಬೆಂಕಿಯಲ್ಲಿ ಸಿಲುಕೊಂಡು ಗಾಯಗಳಾಗಿವೆ ಅನ್ನುವಂತ ಸಂಗತಿ. ಬಟ್ ಅವರೆಲ್ಲರನ್ನು ಕೂಡ ಈಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮತ್ತೆ ಯಾವ ಕಾರಣಕ್ಕೋಸ್ಕರ ಈ ಬೆಂಕಿ ಅನಾಹುತ ಆಯ್ತು, ಹೇಗೆ ಬೆಂಕಿ ಹತ್ಕೊಳ್ತು ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಹೊರಬರಬೇಕು, ಏನೋ ಮಾಹಿತಿಗಳು ಗೊತ್ತಾಗಬೇಕಾಗಿದೆ. ಬಟ್ ಸದ್ಯದಲ್ಲಿ ಅಲ್ಲಿ ಅಗ್ನಿಶಾಮಕ ದಳದವರು ಸ್ಥಳದಲ್ಲೇ ಇದ್ದಾರೆ, ಶವಗಳನ್ನ ಹೊರತೆಗಿತಿದ್ದಾರೆ ಮತ್ತು ಆಲ್ಮೋಸ್ಟ್ ಬೆಂಕಿ ನಂದಿಸುವ ಕೆಲಸ ಈಗ ಮುಗ್ದಿದೆ. ಏನಿದ್ರು ಕೂಡ ಅಲ್ಲಿ ಈ ಒಂದು ಅವಘಡದಲ್ಲಿ ಹಾನಿಗೊಳಗಾಗಿರುವಂತಹ ಕುಟುಂಬ ವರ್ಗದವರಿಗೆ ಏನೋ ಅವರನ್ನ ಬೇರೆ ರೀತಿಯಲ್ಲಿ ಸೆಟರೇಟ್ ಮಾಡೋದು ಮತ್ತು ಮುಖ್ಯವಾಗಿ ಅಲ್ಲಿ ಬೆಂಕಿಯಲ್ಲಿ ಸಿಲುಕೊಂಡು ಗಾಯಗಳಾಗಿರುವಂತಹ ಕೆಲವರಿಗೆ ಅವರ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಅವರ ದೇಹಗಳು ಸುಟ್ಟಿವೆ ಅಂತ ತಿಳಿದು ಬಂದಿದೆ. ಹಂಗಾಗಿ ಒಂದ್ ಸಣ್ಣ ಅನುಮಾನ ಇದೆ, ಸಾವಿನ ಸಂಖ್ಯೆ ಕೂಡ ಇನ್ನಷ್ಟು ಹೆಚ್ಚಾಗಬಹುದು ಅಂತ. ಅದಲ್ಲದೆ ಕೆಲವರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.